ಯೂಟ್ಯೂಬಲ್ಲಿ ನೀವು ಯಾರಿಗಾದರೂ ಬೈತಾ ಇದ್ದೀರಾ ಅಂತಂದರೆ, ಎಕ್ಸಾಂಪಲ್ ನೀವು ಅವರ ಒಂದು ಫೋಟೋನ ಉಪಯೋಗಿಸ್ಕೊಂಡು ಅಥವಾ ಅವರ ಒಂದು ವೀಡಿಯೋ ಕ್ಲಿಪ್ಪನ್ನು ಉಪಯೋಗಿಸ್ಕೊಂಡು ಅಥವಾ ಅವರ ಒಂದು ಹೆಸರನ್ನ ತೊಗೊಂಡು ನೀವು ಯೂಟ್ಯೂಬಲ್ಲಿ ಬೈತಾ ಇದ್ದೀರಾ ಅಂತಂದರೆ ಇವತ್ತೇ ನೀವು ನಿಲ್ಲಿಸ್ಬಿಡಿ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಒಂದು ಡಿಫೇಮೇಷನ್ ಅಂತಂದ್ಬಿಟ್ಟು ಒಂದು ರೂಲ್ಸ್ ಇದೆ. ಈ ಒಂದು ರೂಲ್ಸ್ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತಂದರೆ ಇದು ತುಂಬ ಒಂದು ಲೈಫನ್ನೇ ಆ್ಯಡ್ ಮಾಡಿಬಿಡುತ್ತೆ, ಆಯಿತಾ? ಅಷ್ಟು ಸ್ಟ್ರಿಕ್ಟ್ ಆಗಿದೆ ಈ ಒಂದು ರೂಲ್ಸು. ಸೊ ತುಂಬ ಜನ ಗೊತ್ತಿಲ್ಲ ಇದು. ಸೊ ತುಂಬ ಜನ ಈ ಥರ ಏನೂ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಯಾಕೆಂತಂದರೆ ಕೆಲವ್ರನ್ನ ನೋಡ್ತಾ ಇರ್ತೀರ, ಅವ್ರಿಗೇನೂ ಆಗಲ್ಲ ಅಂತಾರೆ, ನಮಗೇನೂ ಆಗಲ್ಲ ಅಂತಂದ್ಬಿಟ್ಟು ಮಾಡ್ತಾ ಇರ್ತೀರ. ಸೊ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿ ಯೂಟ್ಯೂಬರ್ಸ್ಗಳು ಕೂಡ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ ಏನಾದ್ರು ಇತ್ತು ಅಂತಂದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಗಾಯ್ಸ್, ನೀವು ತುಂಬ ಜನ ಅಂದ್ಕೊಂಡಿರ್ತೀರ, ಸೊ ನಾವು ಯಾರಿಗೆ ಬೇಕಾದರೂ ಕೂಡ ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ಗಳನ್ನ ಮಾಡ್ಬೋದು, ಯಾರಿಗೆ ಬೇಕಾದರೂ ಕೂಡ ಹೆಂಗೆ ಬೇಕಾದ್ರೂ ಬೈಬೋದು, ಯಾರ ಫೋಟೋನಾದರೂ ಯೂಸ್ ಮಾಡ್ಕೋಬೋದು, ಯಾರ ವೀಡಿಯೋ ಕ್ಲಿಪ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಸೊ ಯಾರ ಹೆಸರು ಬೇಕಾದರೂ ಯೂಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡು ತುಂಬ ಜನ ನಿಮಗೆ ಕೋಪ ಬಂತು ಯಾರಾದರೂ ಕ್ರಿಯೇಟರ್ಸ್ ಮೇಲೆ ಅಂತಂದರೆ ಅವರ ಫೋಟೋನ ಯೂಸ್ ಮಾಡೋದು, ಅವರ ವೀಡಿಯೋನ ಯೂಸ್ ಮಾಡಿಕೊಂಡು ಸೊ ಬೈತಿರ್ತೀರ, ಆಯಿತಾ? ಸೊ ಖಂಡಿತವಾಗ್ಲೂ ನನಗೂ ಕೆಲವೊಂದಷ್ಟು ಜನ ಕೆಟ್ಟ ಕಮೆಂಟ್ಸ್ಗಳನ್ನ ಮಾಡಿದಾಗ ನನಗೂ ಅವ್ರಿಗೆ ಬೈಬೇಕು ಅಂತ ಅನಿಸುತ್ತೆ. ಸೊ ನಾನು ಮಾತಾಡಬೇಕು ವಾಪಸ್ಸು ಅಂತ ಅನಿಸುತ್ತೆ. ಅಥವಾ ನನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗ ಏನಾದ್ರು ವೀಡಿಯೋ ಮಾಡಿದ್ರೆ ಸೊ ನಾನು ಅವ್ರಿಗೆ ಉತ್ತರ ಕೊಡಬೇಕು ಅಂತ ಅನಿಸುತ್ತೆ, ಆಯಿತಾ? ನಂದೇನು ತಪ್ಪಿಲ್ಲ ಅಂತಂದರೆ. ಬಟ್ ಆದರೂ ಕೂಡ ತಡ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಸೊ ನಾವು ಹಂಗೆ ಒಬ್ಬರು ವ್ಯಕ್ತಿ ಮೇಲೆ ನಾವು ಆಡ್ಕೊಂಡು ನಾವು ಕಿತ್ತಾಡೋದಲ್ಲ, ಆಯಿತಾ? ಸುಮ್ಮನಿದ್ದು ಕೂಡ ನಾವು ಸಾಲ್ವ್ ಮಾಡ್ಕೋಬೋದು. ಇದು ಎಲ್ರಿಗೂ ಕೂಡ ಗೊತ್ತಿರಲಿ, ಆಯಿತಾ? ಸೊ ಎಲ್ಲನೂ ನಾವು ಜಗಳ ಆಡಿಕೊಂಡೇ ನಾವು ಎಂಡ್ ಮಾಡಬೇಕು ಅಂತೇನಿಲ್ಲ. ಒಂದು ಸೈಡು ನೀವು ಸುಮ್ಮನಿದ್ರೆ ಅದು ತಾನಾಗಿ ಅದು ನಿಲ್ಲುತ್ತೆ, ಆಯಿತಾ? ಇಬ್ಬರು ಜಗಳ ಆಡ್ತಾಯಿದ್ದಾರೆ ಅಂತಂದರೆ ಅದರಲ್ಲಿ ಯಾರಾದರೂ ಒಬ್ಬರು ಕೂಲಾಗಿದ್ದರೆ ಸೊ ಜಗಳ ಸಾಲ್ವ್ ಆಗುತ್ತೆ, ಆಯಿತಾ? ಈ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇರಬೇಕು. ಸೊ ಇಬ್ಬರು ಜಗಳ ಆಡ್ತಾಯಿದ್ರೆ ಅಲ್ಲಿ ಜಗಳ ನಿಲ್ಲಲ್ಲ, ಸಿಂಪಲ್ಲು. ಸೊ ನಾನು ಹಾಗಾಗಿ ಈ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಇರ್ತೀನಿ. ಬಿಡಿ ಇದೆಲ್ಲ ಬಿಟ್ಟಾಕಿ. ಸೊ ನಾನು ಇದೆಲ್ಲ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಅಂದರೆ ನಾನು ಸುಮ್ಮನೆ ಹಂಗೆ ಸಣ್ಣದಾಗಿ ಒಂದು ಮಾತು ಹೇಳಿದೆ ಬರುವಂಥ ಯಂಗ್ಸ್ಟರ್ಸ್ಗಳಿಗೆ, ಯೂಟ್ಯೂಬ್ ಚಾನಲ್ ಇಟ್ಟಿರೋರಿಗೆ. ಸೊ ಇದನ್ನೆಲ್ಲ ಬಿಟ್ಟರೆ ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ. ಸೊ ಇವಾಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಆ ಒಂದು ರೂಲ್ಸು. ನೀವಿಲ್ಲಿ ನೋಡ್ಬೋದು ಡಿಫೇಮೇಷನ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು, ಡಿಫೇಮೇಷನ್ ಲಾಸ್ ವೆರಿ ಬೈ ಕಂಟ್ರಿ ಬಟ್ ಯೂಶಲಿ ಕನ್ಸರ್ನ್ ಕಂಟೆಂಟ್ ದಟ್ ಡ್ಯಾಮೇಜಸ್ ದ ರೆಪ್ಯುಟೇಷನ್ ಆಫ್ ಅನದರ್ ಪರ್ಸನ್ ಆರ್ ಬಿಸ್ನೆಸ್. ಆಲ್ದೋ ದ ಡೆಫಿನೇಷನ್ ಆಫ್ ಡಿಫೇಮೇಷನ್ ವೇರೀಸ್ ಅರೌಂಡ್ ದ ವರ್ಲ್ಡ್. ಇನ್ ಜನರಲ್ ಡಿಫೇಮೇಷನ್ is any untrue statement that is harmful to someone's reputations or causes someone to be shunned or avoided. ಅಂತಂದರೆ ಸಿಂಪಲ್ಲು. ಸೊ ಯಾವುದೋ ಒಂದು ವ್ಯಕ್ತಿನ ಅಥವಾ ಯಾವುದೋ ಒಂದು ಬಿಸ್ನೆಸ್ಗೆ ಸೊ ನೀವೇನಾದರೂ ಡಿಫೇಮ್ ಮಾಡೋದು, ಆಯಿತಾ? ಅದನ್ನು ತುಳಿಯೋ ಕೆಲಸ ಮಾಡೋದು, ಅಂದರೆ ಸೊ ಏನೋ ಬೈಯೋದು ಅಥವಾ ಅದರ ಒಂದು ರೆಪ್ಯುಟೇಷನ್ ಏನಿದೆ ಅದನ್ನು ಕಮ್ಮಿ ಮಾಡೋದು ನಿಮ್ಮ ಮಾತುಗಳಿಂದ, ಆಯಿತಾ? ಸೊ ಈ ಥರ ನೀವು ಇದು ಮಾಡೋದು, ಲೈಕ್ ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ. ಈಗ ಸುಮ್ಮನೆ ಯಾರೋ ಎತ್ಕೊಂಡು ನೀವು ಫೋಟೋ ಎತ್ಕೊಂಡು ಬೈದರೆ, ಆಯಿತಾ? ಸೊ ಇಲ್ಲಿ ನೋಡೋರು ಖುಷಿ ಆಗ್ಬೋದು, ಎಂಜಾಯ್ ಮಾಡ್ಬೋದು. ಬಟ್ ಆ ಒಂದು ವ್ಯಕ್ತಿನ ಹಾಳು ಮಾಡ್ದಂಗೆ ತಾನೇ ಅದು ಈಕ್ವಲ್ಲು. ಅದು ಅವ್ರ ಮೈಂಡ್ಸೆಟ್ಗಳನ್ನ ತೋರಿಸುತ್ತೆ. ಸೊ ಹಾಗಾಗಿ ಈ ಥರ ಏನಾದರೂ ನೀವು ಸುಮ್ಮನೆ ಯಾರ ಮೇಲಾದರೂ ಏನಾದರೂ ಮಾಡಿತ್ತು ಅಂತಂದರೆ ಸೊ ನೀವು ಯಾರ ಮೇಲೆ ಮಾಡಿದಿರಾ ಅವರು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೋದು. ಆ್ಯಕ್ಷನ್ ಅಂತಂದರೆ ಏನು ವೀಡಿಯೋ ಡಿಲೀಟ್ ಮಾಡಿಸೋದಾ, ಚಾನಲ್ ಡಿಲೀಟ್ ಮಾಡಿಸೋದಾ? ಇದಷ್ಟೇ ಅಲ್ಲ, ಆಯಿತಾ? ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ಕೋರ್ಟಲ್ಲಿ, ಆಯಿತಾ? ಯೂಟ್ಯೂಬರ್ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿ ಟೇಕ್ ಇನ್ ಟು ಅಕೌಂಟ್ ಲೋಕಲ್ ಲೀಗಲ್ ಕನ್ಸಿಡರೇಷನ್ಸ್ ಇನ್ ಅವರ್ ಡಿಫಮೇಷನ್ ಬ್ಲಾಕಿಂಗ್ ಪ್ರೊಸೆಸ್ ಆ್ಯಂಡ್ ಇನ್ ಸಮ್ ಕೇಸಸ್ ವಿ ರಿಕ್ವೈರ್ ಎ ಕೋರ್ಟ್ ಆರ್ಡರ್, ಆಯಿತಾ? ಫಾರ್ ಅಸ್ ಟು ಬಿ ಏಬಲ್ ಟು process a defamation blocking request, the claim needs to be specific and strongly supported ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಕಂಪ್ಲೇಂಟ್ ಕೊಡ್ಬೋದು. ಸೊ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ, ಆಯಿತಾ? ಸೊ ಈಗ ಇದು ಎಷ್ಟು ಕ್ರಿಟಿಕಲ್ ಆಗಿದೆ, ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿದೆ, ಆಯಿತಾ? ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ. ಸೊ ಯಾರನ್ನೂ ಡಿಫೇಮ್ ಮಾಡೋಕ್ಕೋಗ್ಬೇಡಿ, ಆಯಿತಾ? ಸೊ ಅದರಿಂದ ಯಾರೂ ಕೆಳಗೂ ಇಳಿಯಲ್ಲ, ಮೇಲಕ್ಕೂ ಹೋಗಲ್ಲ. ಸೊ ಹಾಗಾಗಿ ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರನ್ನ, ಆಯಿತಾ? ಅವ್ರು ಏನಾದ್ರು ಮಾಡೋಕ್ಕೆ ಹೇಳಿ ಅವ್ರು ಹೆಂಗಾದರೂ ಇರಲಿ, ನಮ್ಗೆ ಯಾಕೆ ಅನ್ಕೊಂಡು ನಮ್ಮ ಸುಮ್ಮನೆ ಇರಬೇಕು, ಆಯಿತಾ? ಸೊ ನಮ್ಮ ಸರೌಂಡಿಂಗ್ಸ್ ಏನಿದೆ ಸೊ ಅದನ್ನು ನಾವು ನೋಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು. ಮೇಯ್ನಾಗಿ ನಿಮ್ಮ ಆಡಿಯನ್ಸ್ಗಳು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ನೀವು ಅವ್ರಿಗೆ ಪ್ರೀತಿ ಕೊಡಬೇಕಷ್ಟೆ, ಆಯಿತಾ? ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಹೋಗೋ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ. ಸೊ ಇದೆಲ್ಲ ಸುಮ್ಮನೆ, ಆಯಿತಾ? ಸೊ ಇವೆಲ್ಲ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟು. ಸೊ ಏನಂತೀರ ಗೈಸ್? ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದರ ಸೀರಿಯಸ್ ಆಗಿ ತಗೊಳ್ಳಿ, ಆಯಿತಾ? ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.